ವಯಾಲಿಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯ ಪತ್ತೆಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಷ್ಟೊಂದು ಭೀಕರವಾಗಿ ಅಮಾನುಷವಾಗಿ ಕೊಲೆ ಮಾಡಿರೋದು ಯಾರು ಅನ್ನುವಂತ ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಈಗ ಈ ಹಂತಕನ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಡಿಸಿಪಿ ಶೇಖರ್. ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಹಂತಕ, ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಒಂದು ಟೀಮ್ ಬೀಡು ಬಿಟ್ಟಿದೆ, ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದೆ. ಕುಟುಂಬಸ್ಥರು, ಆಕೆಯ ಸ್ನೇಹಿತರು ಎಲ್ಲರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಟ್ಟು 5 ತಂಡಗಳಿಂದ ಈ ಕೊಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಹಳ ಭೀಕರವಾಗಿ ಮಹಿಳೆಯನ್ನ 50 ತುಂಡಾಗಿಸಿ ಆಕೆಯನ್ನ ಫ್ರಿಡ್ಜ್ ಒಳಗೆ ಇಟ್ಟು ಎಸ್ಕೇಪ್ ಆಗಿದ್ದಾನೆ ಹಂತಕ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಕೊಲೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದಷ್ಟು ಟೀಮ್ ಈಗಾಗಲೇ ಆ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳಕ್ಕೂ ಕೂಡ ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆತ ಕೊಲೆ ಮಾಡಿದ ನಂತರದಲ್ಲಿ ಪಶ್ಚಿಮ ಬಂಗಾಳಕ್ಕೆ ಆತ ಎಸ್ಕೇಪ್ ಆಗಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಸುನಿಲ್, ಶಶಿಧರ್, ಅಶ್ರಫ್, ಮುಕ್ತಿ ಎಂಬಾತನ ಮೇಲೆ ಅನುಮಾನ ಇದೆ. 4 ಮೇಲೆ ಅನುಮಾನ ಇದೆ. ಈ 4 ಪೈಕಿ ಪೊಲೀಸರಿಂದ ಸುನಿಲ್ ಮತ್ತು ಶಶಿಧರ್ನನ್ನ ವಿಚಾರಣೆ ಮಾಡಲಾಗಿದೆ. ಅದಷ್ಟೇ ಅಲ್ಲ, ಮುಕ್ತಿ ಮತ್ತು ಅಶ್ರಫ್ ಜೊತೆಯೂ ಕೂಡ ಮಹಾಲಕ್ಷ್ಮಿ ಸಂಪರ್ಕವನ್ನ ಹೊಂದಿದ್ಲು. ರಾಜಸ್ಥಾನ ಮೂಲದ ಮುಕ್ತಿ, ಉತ್ತರಾಖಂಡ್ ಮೂಲದ ಅಶ್ರಫ್. ಮಹಾಲಕ್ಷ್ಮಿಯನ್ನ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾ ಇದ್ದ ಈ ಮುಕ್ತಿ ಮಹಾಲಕ್ಷ್ಮಿಯ ಜೊತೆಗೆ ಮಾಲ್ನಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಇತ್ತೀಚೆಗೆ ಜಗಳ ಮಾಡ್ಕೊಂಡಿದ್ರು, ಆನಂತರ ಕೆಲಸವನ್ನ ಕೂಡ ಬಿಟ್ಟಿದ್ರು ಮಹಾಲಕ್ಷ್ಮಿ ಕೆಲಸ ಬಿಟ್ಟ ನಂತರವೂ ಕೂಡ ಮುಕ್ತಿಯೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಕೆಲಸ ಬಿಟ್ಟಿದ್ದ. ಕೊಲೆಯ ಬಳಿಕ ರಾಜಸ್ಥಾನ ಮೂಲದ ಮುಕ್ತಿ ಕೂಡ ಈಗ ನಾಪತ್ತೆಯಾಗಿದ್ದಾನೆ. ಕಳೆದ 2-3 ದಿನಗಳಿಂದ ಆತನೂ ಕೂಡ ಇಲ್ಲ. ಹಾಗಾಗಿ ಒಂದಷ್ಟು ಅನುಮಾನಗಳು ಬಹಳ ದೃಢ ಆಗ್ತಾ ಇದೆ. ಮುಕ್ತಿ ಕೊಲೆ ಮಾಡಿದಾನೆ ಅಥವಾ ಯಾರು ಕೊಲೆ ಮಾಡಿರೋದು, ಹಂತಕ ಯಾರು, ಆತನು ಕೂಡ ಎಸ್ಕೇಪ್ ಆಗಿದ್ದಾನೆ, ಯಾವ ಕಾರಣಕ್ಕೆ ಎಸ್ಕೇಪ್ ಆಗಿರೋದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 4 ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಸುನಿಲ್, ಶಶಿಧರ್, ಅಶ್ರಫ್ ಮತ್ತು ಮುಕ್ತಿ. ಅಶ್ರಫ್ ಜೊತೆಗೆ ಸಂಬಂಧ ಇತ್ತು, ಅಕ್ರಮ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಆಕೆಯ ಪತಿ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿರುತ್ತೆ. ಹಾಗಾಗಿ ಆ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸುನಿಲ್ ಮತ್ತು ಶಶಿಧರ್ ಈ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಮುಕ್ತಿ ಎಂಬಾತ ಈಗ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಕ್ತಿ ರಾಜಸ್ಥಾನ ಮೂಲದವನು, ಅಶ್ರಫ್ ಉತ್ತರಾಖಂಡ್ ಮೂಲದವನು. ಈ ಮಹಾಲಕ್ಷ್ಮಿಯನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದ ಮುಕ್ತಿ. ಜೊತೆಗೆ ಒಂದಷ್ಟು ಜಗಳ ಆಡ್ಕೊಂಡಿದ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಮಾಲ್ನಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ದಿದ್ದು. ಆದರೆ ಇಬ್ಬರು ಜಗಳ ಆಡ್ಕೊಂಡ ನಂತರ ಆಕೆಯೂ ಕೆಲಸ ಬಿಟ್ಟಿದ್ಲು, ಆ ನಂತರ ಆತನೂ ಕೆಲಸವನ್ನ ಬಿಟ್ಟಿದ್ದ. ಈಗ 2 ದಿನಗಳ ಹಿಂದೆ ಕೊಲೆ ಆಯ್ತಲ್ಲ, ಆ ನಂತರದಲ್ಲಿ ಆತ ಕೂಡ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಉತ್ತರಾಖಂಡ್ ಮೂಲದ ಅಶ್ರಫ್. ಈ ಅಶ್ರಫ್ ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಮೃತ ಮಹಾಲಕ್ಷ್ಮಿಯ ನಿವಾಸಕ್ಕೆ ಆಗಾಗ ಈತ ಬರ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಶ್ರಫ್ ವಿಚಾರಕ್ಕೆ ಮಹಾಲಕ್ಷ್ಮಿ ಮತ್ತು ಆಕೆಯ ಪತಿ ಜೊತೆಗೂ ಕೂಡ ಗಲಾಟೆ ಆಗಿರುತ್ತೆ ಈ ಹಿಂದೆ. ಅಶ್ರಫ್ ವಿರುದ್ಧ ಪೊಲೀಸರಿಗೆ ಈ ಹಿಂದೆ ಹೇಮಂತ್ ದಾಸ್, ಮಹಾಲಕ್ಷ್ಮಿಯ ಪತಿ, ದೂರನ್ನ ಕೂಡ ಕೊಟ್ಟಿದ್ರು. ದೂರು ನೀಡಿದ್ದಕ್ಕೆ ಪತಿಯನ್ನೇ ಮೃತ ಮಹಾಲಕ್ಷ್ಮಿ ಬಿಟ್ಟಿದ್ರು. ಆನಂತರ ವಯಾಲಿಕಾವಲ್ನಲ್ಲಿ ಒಂಟಿಯಾಗಿ ಈಕೆ ಕಳೆದ 1 ವರ್ಷದಿಂದ ವಾಸ ಇದ್ರು. ಸೆಪ್ಟೆಂಬರ್ 2ರಂದು ಮೃತ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅದೇ ದಿನ ಕೊಲೆ ಆಗಿರೋದು ಪೊಲೀಸರ ತನಿಖೆಯಲ್ಲೂ ಕೂಡ ಈಗ ಪತ್ತೆಯಾಗಿದೆ. ಕೊಲೆ ಮಾಡಿರೋದು ಯಾರು, ಮುಕ್ತಿನಾ ಅಥವಾ ಅಶ್ರಫಾ ಅನ್ನುವಂಥ ಅನುಮಾನ ಈಗ ಇಬ್ಬರ ಮೇಲೂ ಕೂಡ ಅನುಮಾನ ಇದೆ. ಇಬ್ಬರ ಪತ್ತೆಗೂ ಕೂಡ ಈಗ ವಯಾಲಿಕಾವಲ್ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಅಶ್ರಫ್ ಜೊತೆಗೂ ಕೂಡ ಆಕೆಗೆ ಸ್ನೇಹ ಇತ್ತು ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಗಿತ್ತು. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮನೆಯನ್ನೇ ತೊರೆದಿದ್ಲು ಈ ಮಹಾಲಕ್ಷ್ಮಿ. ಜೊತೆಗೆ ಆತನ ಮೇಲೆ, ಅಶ್ರಫ್ ಮೇಲೆ ಕಂಪ್ಲೇಂಟನ್ನು ಕೂಡ ಹೇಮಂತ್ ದಾಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮನೆಯನ್ನ ಬಿಟ್ಟು 1 ವರ್ಷದಿಂದ ದೂರವಾಗಿ ವಾಸವಾಗಿದ್ದಾರೆ ಇಬ್ರು ಕೂಡ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕುಟುಂಬಸ್ಥರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಈ ಭೀಕರ ಕೊಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಆದ್ರೆ ಕೊಲೆ ಮಾಡಿದವರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಪೊಲೀಸರಿಗೆ. ಯಾವುದಾದ್ರು ಮಹತ್ವದ ಡೀಟೇಲ್ಸ್ ಏನಾದರೂ ಈ ಸಂದರ್ಭದಲ್ಲಿ ಸಿಕ್ಕಿದ್ಯಾ ಪೊಲೀಸರಿಗೆ? ಆ ನಿಟ್ಟಿನಲ್ಲಿ ಏನಾದರೂ ತನಿಖೆಗಳು ನಡೀತಾ ಇದೆಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೆಂಕಟೇಶ್. ಎಸ್ ಅಶ್ವಿನಿ, ಏನಂತ ಹೇಳಿದ್ರೆ ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮಹಾಲಕ್ಷ್ಮಿಯ ಒಂದು ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗ 4 ತಂಡಗಳನ್ನು ರಚನೆ ಮಾಡಿರುವಂತದ್ದು, ಒಂದೊಂದು ತಂಡ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರುವಂತದ್ದು. ಈ ಮುಕ್ತಿ ಮತ್ತೆ ಅಶ್ರಫ್ ಏನಿದ್ದಾನೆ, ಇವರು ಉತ್ತರಾಖಂಡ ಮತ್ತು ರಾಜಸ್ಥಾನ ಮೂಲದವರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಒಂದು ಕಡೆ ಅವರನ್ನು ಹುಡುಕೊಂಡು ಮತ್ತೊಂದು ಕಡೆ ಹೋಗಿರುವಂತದ್ದು. ಮತ್ತೊಂದು ಟೀಮ್ ವೆಸ್ಟ್ ಬೆಂಗಾಲ್ ಕಡೆ ಹೋಗಿದ್ರೆ ಲೋಕಲ್ ಲೈಟ್ಸ್ ನಲ್ಲಿ ಕೂಡ ಒಂದು ತಂಡ ತನಿಖೆಯನ್ನ ಮಾಡ್ತಾ ಇದೆ. ಈ ಒಂದು ಮಹಾಲಕ್ಷ್ಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿ ಈಗಾಗಲೇ ಏನು ಅವರು ಮಹಾಲಕ್ಷ್ಮಿ ಜೊತೆ 4 ಜನ ಆಪ್ತರು ಇರ್ತಾರೆ. ಶಶಿಧರ್ ಆಗಿರ್ಬೋದು, ಸುನೀಲ್ ಮತ್ತು ಅಶ್ರಫ್ ಮತ್ತು ಮುಕ್ತಿ, ಈ 4 ಜನರು ಈಗಾಗಲೇ ಶ್ರೀಧರ್ ಮತ್ತು ಸುನೀಲ್ ಅನ್ನು ಕೂಡ ಶಶಿಧರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಏನು ಅಶ್ರಫ್ ಜೊತೆ ಸಾಕಷ್ಟು ಒಡನಾಟವನ್ನು ಇತ್ತು ಅಂತ ಹೇಳಿ ಕೂಡ ತಿಳಿದು ಬರ್ತಾ ಇರುವಂತದ್ದು. ಇವರಿಬ್ಬರ ನಡುವಿನ ಒಂದು ಸ್ನೇಹ ಅಥವಾ ಸಂಬಂಧ ಏನಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಕೂಡ ಗಲಾಟೆಯನ್ನ ಮಾಡಿಕೊಂಡು ಆಕೆಯಿಂದ ದೂರವಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದ. ಈ ಅಶ್ರಫ್ ಪ್ರತಿದಿನ ಕೂಡ ಈಕೆಯನ್ನ ಡ್ರಾಪ್ ಅಂಡ್ ಪಿಕಪ್ ಮಾಡುವಂತದ್ದು, ಆಕೆ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗುವಂತದ್ದು, ಸಾಕಷ್ಟು ಆಪ್ತತೆಯಿಂದ ಕೂಡ ಇದ್ದ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಆತನೇ ಒಂದು ಹತ್ಯೆ ಮಾಡಿದ್ದಾನ ಅನ್ನುವಂತ ಅನುಮಾನಗಳು ಕೂಡ ಪೊಲೀಸರಿಗೆ ದಟ್ಟವಾಗಿದೆ. ಹಾಗಾಗಿ ಆತನ ಒಂದು ಪತ್ತೆಗೆ ಕೂಡ ಮುಂದಾಗಿದ್ದಾರೆ. ಸದ್ಯಕ್ಕೆ ಆತ ಏನು ತಲೆಮರೆಸಿಕೊಂಡಿರೋದು ಕೂಡ ಒಂದು ಡೌಟ್ ಆಗಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಮುಕ್ತಿ ಏನಿದ್ದಾರೆ, ರಾಜಸ್ಥಾನದ ಮೂಲದ ವ್ಯಕ್ತಿ ಏನಿದ್ದಾನೆ, ಈತ ಕೂಡ ಆಕೆ ಕೆಲಸ ಮಾಡ್ತಾ ಇದ್ದಂತ ಒಂದು ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ದ. ಆಕೆ ಕೆಲಸ ಬಿಟ್ಟ ನಂತರ ಏನು ಮುಕ್ತಿ ಇದ್ದಾನೆ, ಈತನು ಕೂಡ ಕೆಲಸದಿಂದ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದಿದ್ದ. ತದನಂತರ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಅವರಿಬ್ಬರು ಕೂಡ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಗೊತ್ತಾಗಿತ್ತು. ಈಗ ಆಕೆಯ ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಆತನ ಕೈವಾಡ ಏನಾದರೂ ಇದೆಯಾ ಅನ್ನೋದು ಕೂಡ ಈಗ ಪೊಲೀಸರಿಗೆ ಅನುಮಾನ ಮೂಡಿದೆ. ಹಾಗಾಗಿ ತನಿಖೆಯನ್ನು ಕೂಡ ಪೊಲೀಸರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಅದಾದ ನಂತರ ಏನು ಪೊಲೀಸರು ಬೇಸಿಕ್ ಆಗಿ ಮಾಡುವಂತಹ ಇನ್ವೆಸ್ಟಿಗೇಷನ್, ಆರಂಭದಲ್ಲಿ ಕೊಲೆಯಾದ ನಂತರ ಆರೋಪಿಗಳ ಜೊತೆ ಒಡನಾಟವನ್ನು ಹೊಂದಿದ್ದವರು ಯಾರು, ಆ ಲಾಸ್ಟ್ ಕಾಲ್ ಯಾರಿಗೆ ಫೋನ್ ಮಾಡಿದ್ರು, ಮತ್ತೆ ಅವರಿಬ್ಬರ ನಡುವಿನ ಚಾಟ್ ಏನಿತ್ತು, ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಮಾಡುವಂತಹ ಕೆಲಸಗಳು. ಹಾಗಾಗಿ ಆಕೆ ನಂಬರ್ ಅನ್ನ ಪಡೆದು ಪೊಲೀಸರು ಕೂಡ ಕಾಲ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಅದನ್ನು ಕೂಡ ಒಂದಷ್ಟು ನಂಬರ್ಗಳ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ರು, ಮತ್ತೆ ಈಕೆಗೆ ಇನ್ಕಮಿಂಗ್ ಕಾಲ್ಸ್ ಯಾವ್ದು ಬಂದಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಕಾಲ್ ಡೀಟೇಲ್ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಕಾಲ್ ಯಾರಿಗ ಹೋಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಒಂದು ಲೊಕೇಶನ್ ಆಧಾರದ ಮೇಲೆ ಕೂಡ ಆರೋಪಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಈಗ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಗಳ ಮೂಲಕ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಪೊಲೀಸರು ಕೂಡ ಈ ಒಂದು ಆರೋಪಿಗಳನ್ನ ಹುಡುಕೋದ್ರಲ್ಲಿ ಸಾಕಷ್ಟು ತಲೆನೋವಾಗಿರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಕ್ಲೂ ಅನ್ನು ಕೊಡದೆ ಹೋಗಿರುವಂತದ್ದು. ಸದ್ಯಕ್ಕೆ ಇಂತಹ ಒಂದು ಘಟನೆಗಳು ಬೆಂಗಳೂರಿನಲ್ಲಿ ಇದೇ ಮೊದಲಾಗಿರುವಂತದ್ದು. ಅಂದ್ರೆ ಈ ಮಟ್ಟಕ್ಕೆ ಇಷ್ಟು ಭೀಕರವಾಗಿ ಹತ್ಯೆ ಮಾಡಿರುವಂತದ್ದು, ಯಾವ ಒಂದು ಉದ್ದೇಶಕ್ಕಾಗಿ ಈ ರೀತಿಯಾಗಿ ಹತ್ಯೆ ಆಗಿತ್ತು ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅನೈತಿಕ ಸಂಬಂಧ ಏನಾದ್ರು ಇತ್ತ ಅಥವಾ ಬೇರೆ ಏನಾದ್ರು ಹಣಕಾಸಿನ ವಿಚಾರ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಈ ಇಬ್ರು ಸೇರಿ ಹತ್ಯೆಯನ್ನ ಮಾಡಿ ಎಸ್ಕೇಪ್ ಆಗಿದಾರ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರೋದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.